ಸಮನಾದಂಥ ಇದು ಕೊಡ್ತೀವೋ ನಾವು ಮಹತ್ವ ಕೊಡ್ತೀವೋ ಅದೇ ತಕ್ಕಂಗೆ ನಾವು ಹೈನುಗಾರಿಕೆಗೆ ಸಹ ಕೊಡ್ತೀವಿ. ಅದೇ ಸಲುವಾಗಿ ನಾವೇನಂದರೆ ಈ ಪೂರ್ತಿ ಏನಂದರೆ ಹೈನುಗಾರಿಕೆಗೆ ಮೇವಿನ ಬೆಳೆ ಅಂತ ಬೆಳೆದಿದ್ವಿ. ಇದೇನಂತಂದರೆ ಕೃಷಿ ಮೇಳ ಏನು ನವೆಂಬರ್ 14ರಿಂದ 17 ಪ್ರಾರಂಭ ಆಗುತ್ತೋ ಅದರ ಅನುಸಾರವಾಗಿ COFS 31 ಏನು ಈ ವರ್ಷ ಬಿಡುಗಡೆ ಆಗುತ್ತೋ ಅದನ್ನು ನಾವು ಈ ಮೇವಿನ ಬೆಳೆನ ಇಲ್ಲಿ ಬೆಳೆದಿದ್ವಿ. ಮೇವಿನ ಬೆಳೆ ಏನಂತಂದರೆ ಇದನ್ನು ನೀವು ಎಷ್ಟೆಲ್ಲ ಕತ್ತಿಸಿ ಮತ್ತೆ ಬರುತ್ತೆ ಮಲ್ಟಿಕಟ್ ಅಂದರೆ ಹೆಚ್ಚಾಗಿ ಬೇಸಿಗೆಯಲ್ಲೂ ಕಟಾವು ಅಂತೇಳಿ ಕಟ್ ಮಾಡಿ ನೀರು ಕಟ್ಟಿದ್ದೀರ ಅಂದರೆ ಮತ್ತೆ ಬರುತ್ತೆ. ವರ್ಷಕ್ಕೆ 6 ಸಲ ಕಟ್ ಮಾಡ್ಬೋದು, 2 ತಿಂಗಳಿಗೆ ಒಂದ್ಸಲ ಕಟ್ ಮಾಡ್ಬೋದು. ಎಷ್ಟು ವರ್ಷ ಕಂಟಿನ್ಯೂ? 3 ವರ್ಷ ಇರುತ್ತೆ. ಇದು ಒಂದು ಏನಂದ್ರೆ ಮೇವಿನ ಬೆಳೆನೇ ಇದೇನಂದ್ರೆ ಆಫ್ರಿಕನ್ ಟಾಲ್ ಅಂತ ಹೇಳ್ತೀವಿ ನಾವು. ಸಾಧಾರಣವಾಗಿ ನೋಡುವಂಥ ಜೋಳಕ್ಕಿಂತ ಇದು ಜೋಳ ಸ್ವಲ್ಪ ಎತ್ತರ ಜಾಸ್ತಿ ಇದೆ, ಅದಕ್ಕೆ ಇದನ್ನು ಆಫ್ರಿಕನ್ ಟಾಲ್ ಅಂತ ಹೇಳ್ತೀವಿ. ಮೇವಿಗೆ ಅತಿ ಹೆಚ್ಚು ಉಪಯುಕ್ತವಾದಂಥ 5ರಿಂದ 7 ಟನ್ಗಳ ಅಷ್ಟು ಮೇವನ್ನ ಇದೇನಂತಂದ್ರೆ ಹೊಸದಂತ ಜೋಳ ಏನಂತಂದ್ರೆ ಇದು ರೋಗ ನಿರೋಧಕ ಅಂದ್ರೆ ಡೌನಿ ಮಿಲ್ಡ್ಯೂ ಅಂತ ಬರುತ್ತೆ, ಒಂದು ಮಿಲ್ಡ್ಯೂ ರೋಗ ಅಂತ ಬರುತ್ತಲ್ಲ ನೀವು ನೋಡ್ಬೋದು ಇಲ್ಲಿ ಕೇದಿಗೆ ರೋಗ ಅಂತ. ಕೇದಿಗೆ ರೋಗ ನಿರೋಧಕ ಇದು ನೀವು ನೋಡ್ಬೋದು. ಅದಕ್ಕೆ ಏನಾದರೂ ನೀವು ಹೋಲಿಸಿದ್ರೆ ಇದರ ಸ್ವಲ್ಪ ರೋಗನೂ ಕಮ್ಮಿ ಮತ್ತೆ ರೋಗ ಏನು ನೋಡಲ್ಲ ನೀವು, ಹುಳದ ಅಂಶನೂ ಕಮ್ಮಿ ಇದೆ ಇದರಲ್ಲಿ. ಅದು ನಿರೋಧಕತೆ ಇದ್ದಂಥ ಹೊಸ ತಳಿ ಇದು ಆಫ್ರಿಕನ್ ಟಾಲು. ಇದು ರೋಗ ನಿರೋಧಕ ಶಕ್ತಿ ಅದರಲ್ಲಿ ಇದೆ. ಇಲ್ಲೇ ಬರ್ರಿ ಹಿಂಗೆ ಬರ್ರಿ, ಸೇಮ್ ಇದೆ ಇದೇ ಬರೋ ಇಲ್ಲೇ ಬರ್ರಿ. ಈ ಜಾಗ ಸಾಕಾಗಲ್ಲ, ಮಧ್ಯೆ ಇಟ್ಕೊಂಡು ಎರಡು ಹೇಳ್ಕೊಂಡು ಹೋಗ್ಬಿಡು. ಇಲ್ಲೇ ಬಂದ್ರೆ ಪರವಾಗಿಲ್ಲ, ಒಂದು ಅರ್ಧ ಜನ ಎರಡೂ ಕಡೆ ಹೇಳ್ಕೊಂಡು ಹೋಗ್ಬಿಡು. ನಮ್ಮ ಊರಿನ ಪ್ರಮುಖ ಬೆಳೆ ಏನಂತಂದ್ರೆ ಅದು ರಾಗಿ ಏನಂದ್ರೆ 70% 70% ಅಷ್ಟು ಏನು ಬೆಳಿತಾರಲ್ಲ ನಾವು, ಅದಕ್ಕೆ ಏನಂದ್ರೆ ರಾಗಿನ ಹೆಚ್ಚಾಗಿ ಇಲ್ಲಿ ತೋರಿಸಿದೀವಿ. ಪ್ರಮುಖವಾಗಿ ಏನಂತಂದ್ರೆ ರಾಗಿನ ಚೆಲ್ತಾರೆ. ರಾಗಿ ಚೆಲ್ಲೋದ್ರಿಂದ ಏನಂತಂದ್ರೆ ಡೆವಲಪ್ಮೆಂಟ್ ಚೆನ್ನಾಗಿ ಬರಲ್ಲ, ದಪ್ಪ ತೆನೆ ಬರಲ್ಲ, ಮತ್ತೆ ಏನಂದ್ರೆ ಇಳುವರಿ ಸಹ ಕಮ್ಮಿ ಆಗುತ್ತೆ. ಮತ್ತೇನಂದ್ರೆ ಕುಂಟೆ ಹೊಡೆಯೋಕ್ಕಾಗಲ್ಲ, ಮತ್ತೇನಾದರೂ ಕಸದೇನೋ ಕಳೆ ಬಂತು ಅಂದರೆ ಅದು ತೆಗೆಯೋದು ಕಷ್ಟ ಆಗುತ್ತೆ. ಅದ್ರ ಸಲುವಾಗಿ ನಾವೇನಂತಂದರೆ ನಾವು ತೋರಿಸಿದ್ದೀವಿ ನಿಮ್ಗೆ ಏನಂತಂದರೆ ಇದು ML 320 ಹೊಸದಂತ. ಇವೆಲ್ಲ 4 ಹೊಸ ತಳಿಗಳು ರಾಗಿದು. ಅದರಲ್ಲಿ ಏನಂತಂದರೆ ಬರೀ ರಾಗಿನ ಏಕ ಬೆಳೆಯಾಗಿ ವರ್ಷ ಅದನ್ನೇ ಬೆಳಿತಾರೆ. ವರ್ಷ ಬೆಳೆಯೋ ಬದಲು ಏನಂದರೆ ರಾಗಿಯಲ್ಲಿ ಒಂದು 8 ಸಾಲು ರಾಗಿನ ಹಾಕಿ 1 ಸಾಲು ನೀವೇನಾದರೂ ಅಳಸಂದೆ ಅದು ದ್ವಿದಳ ಧಾನ್ಯ ನೀವು ಹಾಕೋದ್ರಿಂದ ಏನಂದರೆ ಸಾರಜನಕ ಅಂಶನ ದ್ವಿದಳ ಧಾನ್ಯ ಅದು ಸೇರ್ಪಡೆ ಮಾಡುತ್ತೆ ಭೂಮಿಗೆ. ಅದರಿಂದ ಏನಂದರೆ ನಿಮ್ಗೆ ಬೆಳೆ ದ್ವಿದಳ ಧಾನ್ಯ ನಿಮ್ಮ ಮನೆಗೆ ಬೆಳೆ ಆಗುತ್ತೆ, ಮತ್ತು ರಾಗಿ ನಿಮಗೆ ಏನಂದರೆ ಮಾರ್ಕೆಟ್ಗೆಲ್ಲ ಹಾಕೋಕ್ಕೆ ಉಪಯುಕ್ತ ಆಗುತ್ತೆ. ಮತ್ತೇನ ಅದು ಏನಂದರೆ ಸಾಲುಗಳೇನಂದರೆ 8:2 ಅಂದರೆ 8 ಸಾಲು ರಾಗಿ ಹಾಕಿದ ಮೇಲೆ 2 ಸಾಲು ಅಳಸಂದೆ ತೊಗರಿ ಆ ಥರ ಬೆಳೆ ಹಾಕ್ಬೇಕು. ಮತ್ತು ಇನ್ನೊಂದೇನಂದರೆ ಇಲ್ಲಿ ನೀವು ಹೇಳಿದ್ರೆ ರಾಗಿ ಚೆಲ್ಲೋದು ಮತ್ತು ಸಾಲ್ಗಂತ ನಾವು ಅದಕ್ಕೇನೆ ತೋರಿಸಿದ್ವಿ. ಇದೇ ತಳಿನ ಇಲ್ಲಿ ಹಾಕಿದ್ದೀವಿ. ಇದು ML 322 ಅಂತ ಏನು ಹಾಕಿದ್ವಲ್ಲ, ML 322 ಅದನ್ನೇ ನಾವು ಸಾಲ ಬಿತ್ತನೆ ಮಾಡಿ ಅದ್ರ ಪಕ್ಕದಲ್ಲಿ ನಾವೇನಾದ್ರು ಚೆಲ್ಲಿದ್ದೀವಿ ರಾಗಿನ. ನೀವು ನೋಡ್ಬೋದು ಇಳುವರಿ ಎಷ್ಟಂತ ಇಲ್ಲೇ ಕಾಣುತ್ತೆ. ಇದೇನಂದರೆ ನೀವೇನು ಊರನ್ನವ್ರು ತೊಗೊತೀರಲ್ಲ 5 ರಾಗಿ ಅಂತೇಳಿ ಇದೆ, ಅದೇ ಇದು ML 365 ಅಂತ. ಚೆನ್ನಾಗಿ ಇಳುವರಿ ಬರುತ್ತೆ. ಏನಂದರೆ ಮಾಧ್ಯಮ ಅವಧಿ ಅಂತ. ನೀವೇನಂತ ಹೇಳಿ ಲೇಟಾಗಿ ಹಾಕಿದ್ರು ಬೇಗ ಬರುತ್ತೆ ಅಂತ, ಅದಕ್ಕೇನೆ ಈ ತಳಿ ಮಾಧ್ಯಮ ಅವಧಿಯಾಗಿದೆ. 100ರಿಂದ 105 ದಿನ ಇದು ರಾಗಿ. ಅದು ಏನಂದರೆ ಇಲ್ಲಿ ಪಕ್ಕದಲ್ಲಿ ನಾವು ತೋರಿಸ್ತೀವಿ. ML 305 ನಾವು ಸಾಲಲ್ಲಿ ಹಾಕಿದ್ದೀವಿ, ML 305 ಸಾಲಲ್ಲಿ ಹಾಕಿದ್ವಿ, ಅದ್ರ ಜೊತೆಗೆ ಚೆಲ್ಲಿದ್ದೀವಿ. ಚೆಲ್ಲೋದ್ರಿಂದ ಅಂದರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವುದ್ರಲ್ಲಿ ಹೆಚ್ಚು ಇಳುವರಿ ಬರುತ್ತೆ, ದಪ್ಪ ಇದೆ ತೆನೆ ನಾವು ನೋಡ್ಬೋದು. ಸಾಲಲ್ಲಿ ಹಾಕೋದ್ರಿಂದ ಏನಂದರೆ ದಪ್ಪ ತೆನೆ ಬರುತ್ತೆ, ಪೋಷಕಾಂಶಗಳನ್ನು ಏನಂದರೆ ಸಮಾನಾಂತರವಾಗಿ ತಗೊಳುತ್ತೆ. ಅದಾದರೆ ಏನು ಸ್ಪರ್ಧೆ ಬೀಳುತ್ತೆ, ನಾನು ತಗೊಳ್ಳ ನೀನು ತಗೊಳ್ಳ ಅಂತ ರೀತಿ ಬೀಳುತ್ತೆ. ಚೆನ್ನಾಗಿ ಕಂಡಿರ್ತಾನೆ ಎಲ್ಲ ಡೆಕೋರೇಷನ್
ಮೇಡಮ್ ಅಣ್ಣ ತುಂಬ ಚೆನ್ನಾಗಿ ಬಂದಿದೆ. ಹೊಸ ಬೆಳೆ ಸೂಪರ್. ಮನೆ ಹುಡುಗರು ಅಂತ ರೈಸ್ ಬಿನ್ ಅಂತ ಹೇಳ್ತೀವಲ್ಲ, ಅದೇ ದ್ವಿದಳ ಧಾನ್ಯವಾಗಿ ಹೊಸದಾಗಿ ಹಾಕಿಲ್ಲ, ಇದು ಇರಲಿಲ್ಲ, ಇದರಲ್ಲಿ ಏನಿಲ್ಲ, ಅದಕ್ಕೊಂದು ಚೆನ್ನಾಗಿ ಬರುತ್ತಾ ಅಂತೇಳಿ ಹಾಕಿದ್ವಿ, ಎಲ್ಲ ಚೆನ್ನಾಗಿ ಬಂದಿದೆ. ಅದಕ್ಕೆ ರಾಗಿ ಜೊತೆ ಮುಖ್ಯವಾಗಿ ರಾಗಿನೂ ಹಾಕಿದ್ದೀವಿ, ರಾಗಿ ಜೊತೆ ಮತ್ತೆ ಅವರೇ ಅಲಸಂದೆ ಹಾಕ್ಬೋದು, ಅವರೇ ಹಾಕ್ಬೋದು, ತೊಗರಿ ಹಾಕ್ಬೋದು, ಕಡಲೆ ಹಾಕ್ಬೋದು. ಈಗ ಹೊಸದಾಗಿ ಏನಂತಂದರೆ ಇಂದ್ರಾವತಿ ಅಂತ, ರಾಗಿಯಲ್ಲಿ ಹೊಸ ವೆರೈಟಿ ಇಂದ್ರಾವತಿ ಅಂದರೆ ಏನಂದರೆ ಇದರಲ್ಲಿ ಹೆಂಗೆ ಕ್ಯಾಲ್ಸಿಯಂ ಹತ್ರ ಇರುತ್ತೆ, ಅದ್ರ ಜೊತೆ ಏನಂತಂದರೆ ಇದರಲ್ಲಿ ಹೆಚ್ಚಿನ ಪೋಷಕಾಂಶ ಅಂದರೆ ನಾರ್ಮಲ್ ಆ ರಾಗಿ ಅಂತಂದರೆ ಬರೀ 200 mg ಅಂತ ಹಿಂಗೆ ಸಿಗುತ್ತೆ ಒಂದು 100 ಗ್ರಾಮ್ ತೊಗೊಂಡ್ರೆ. ಬಟ್ ಇದು ತೊಗೊಂಡ್ರೆ 400 ಹೆಚ್ಚು ಗ್ರಾಮ್ ಕ್ಯಾಲ್ಸಿಯಂ, ಐರನ್ ಮತ್ತು ಜಿಂಕ್ ಸಿಗುತ್ತೆ. ಪೋಷಕಾಂಶ ಜಾಸ್ತಿ ಇರೋಂಥ ಇಂದ್ರಾವತಿ ರಾಗಿ. ಇದೇನಂತಂದರೆ ಚಿಯಾ ಬೆಳೆ. ಚಿಯಾ ಅಂದರೆ ಏನಂದರೆ ಕಾಮ್ ಕಸ್ತೂರಿ ಬೀಜ ಅಂತ ನಾವೇನು ಹೇಳ್ತೀವಲ್ಲ, ಈಗ ಏನಂತಂದರೆ ಎಲ್ಲರೂ ಕೋವಿಡ್ ಬಂದ ತಕ್ಷಣ ಏನಂದರೆ ಆರೋಗ್ಯ ಬಗ್ಗೆ ಹೆಚ್ಚು ತಲೆ ಕೆಡಿಸೋ ತಕ್ಷಣ ಏನಾಯ್ತು ಅಂದರೆ ಚಿಯಾ ಸೀಡ್ಸನ್ನು ನೀರಾಗಿ ಹಾಕೊಂಡು ಕೊಡೋದು ಹೆಚ್ಚಾಯಿತು. ಆ ಸಂದರ್ಭದಲ್ಲಿ ಏನಂತಂದರೆ ಹೆಂಗಿದ್ರು ಈ ಊರಲ್ಲಿ ಘಾಟಿಗೆ ಹೋಗೋ ಜನ ಬರ್ತಾರೆ, ದೊಡ್ಡಬಳ್ಳಾಪುರ ಹೋಗೋ ಜನ ಬರ್ತಾರೆ. ಅದ್ರ ಸಲುವಾಗಿ ಏನಂತಾರೆ ರೋಡಲ್ಲಿ ಎಲ್ಲರೂ ಚಿಯಾ ಬೆಳೆದು ಸಣ್ಣ ಪ್ಯಾಕೆಟ್ ಮಾಡಿದ್ರೆ ಚೆನ್ನಾಗಿ ಮಾರ್ಕೆಟ್ ಬರುತ್ತೆ. ಈಗ ಏನಂತಂದರೆ ಒಂದು 100 ಗ್ರಾಮಿಗೆ 200 ರೂಪಾಯಿ ಕುದಿಸ್ದಾಗ ನೀವು ಬರುತ್ತಲ್ಲ, ಅದು ನೀರಾಗಿ ನೆನೆಸಿದ್ರೆ ಇದು ಅದೇ ಥರ ಬರುತ್ತೆ. ಸಣ್ಣದಾಗಿ ನೋಡಿದಾಗ ಹಳ್ಳಿನ ಬೀಜ ಥರ ಕಾಣಿಸುತ್ತೆ, ಸಣ್ಣದಾಗಿರುತ್ತೆ.